ದೆಹಲಿಯಲ್ಲಾದಂತಹ ಕಾರು ಸ್ಫೋಟದಲ್ಲಿ i20 ಕಾರ್ನಲ್ಲಿದ್ದದ್ದು ಉಗ್ರ ಡಾಕ್ಟರ್ ಉಮರ್ ಎನ್ನುವುದು ದೃಢ ಆಗಿದೆ. ಕಾರ್ನಲ್ಲಿದ್ದಂತಹ ಉಗ್ರ ಡಾಕ್ಟರ್ ಉಮರ್ ಮೃತಪಟ್ಟಿರೋದು ದೃಢಪಟ್ಟಿದೆ. ಶಂಕಿತ ಉಗ್ರ ಉಮರ್ ದೇಹದ ಡಿಎನ್ಎ ಉಮರ್ ತಾಯಿಯ ಡಿಎನ್ಎ ಜೊತೆ ಮ್ಯಾಚ್ ಮಾಡಲಾಗಿದ್ದು ಡಿಎನ್ಎ ಪರೀಕ್ಷೆಯಲ್ಲಿ ಸಿಕ್ಕಿರೋದು ಡಾಕ್ಟರ್ ಉಮರ್ ಶವ ಎನ್ನುವುದು ದೃಢ ಆಗಿದೆ. ಮೂಳೆಗಳು ಹಲ್ಲುಗಳ ಡಿಎನ್ಎ ಮಾದರಿ ಜೊತೆಗೆ ಹೋಲಿಕೆ ಮಾಡಲಾಯಿತು. ಡಾಕ್ಟರ್ ಉಮರ್ ಅವರ ತಾಯಿಯ ಡಿಎನ್ಎ ಮಾದರಿಗಳು ಹಾಗೂ ಕಾರ್ನಲ್ಲಿ ಪತ್ತೆಯಾದಂತಹ ಮೂಳೆ ಮತ್ತು ಹಲ್ಲುಗಳ ಡಿಎನ್ಎ ಮಾದರಿ ಹೋಲಿಕೆ ಮಾಡಿದಾಗ ಸಾಮ್ಯತೆ ಇದೆ. ಹಾಗಾಗಿ ದೃಢಪಟ್ಟಿದೆ ಈ ಕಾರನ್ನ ಸ್ಫೋಟಿಸಿ ಇಂತಹದೊಂದು ವಿಧ್ವಂಸಕ ಕೃತ್ಯ ನಡೆಸಿದಂತಹ ಆ ವ್ಯಕ್ತಿ ಡಾಕ್ಟರ್ ಉಮರ್ ಮೊಹಮ್ಮದ್, ಅದು ಆತನ ಶವ ಅನ್ನೋದು ಪತ್ತೆಯಾಗಿದೆ. ಕಾರ್ನಲ್ಲಿ ಆತನ ಮೂಳೆ ಹಲ್ಲುಗಳು ಪತ್ತೆಯಾಗಿದ್ವು. ಆ ಡಿಎನ್ಎ ಮಾದರಿಯನ್ನ ಪರಿಶೀಲಿಸಿದಾಗ ತಾಯಿಯ ಜೊತೆ ಡಿಎನ್ಎ ಜೊತೆ ಮ್ಯಾಚ್ ಆಗಿದೆ. ಉಮರ್ ಎನ್ನುವುದು ದೃಢಪಟ್ಟಿದೆ. ಇನ್ನು ಉಗ್ರ ಡಾಕ್ಟರ್ ಉಮರ್ ದಾಳಿಗೂ ಮುನ್ನ ಮಸೀದಿಗೆ ಭೇಟಿ ಕೊಟ್ಟಿದ್ದ. 10 ನಿಮಿಷಗಳ ಕಾಲ ಮಸೀದಿಯಲ್ಲಿದ್ದ ಡಾಕ್ಟರ್ ಉಮರ್ ಸುನ್ಹೇರಿ ಮಸೀದಿಗೆ ತೆರಳಿದ್ದ. ಕಾರ್ ಸಾಗುವಂತಹ ದೃಶ್ಯ ಸರಿಯಾಗಿತ್ತು. ಈಗ ಉಗ್ರ ಡಾಕ್ಟರ್ ಉಮರ್ ಮಸೀದಿಗೆ ತೆರಳುವಂತಹ ದೃಶ್ಯ ಕೂಡ ಸರಿಯಾಗಿದೆ. ಸ್ಫೋಟದ ದಿನವೇ ಮಧ್ಯಾಹ್ನ 2:30ಕ್ಕೆ ಮಸೀದಿಗೆ ಈತ ಭೇಟಿ ಕೊಟ್ಟಿರ್ತಾನೆ. ದೆಹಲಿಯ ಅಸ್ಗಲಿ ರಸ್ತೆಯಲ್ಲಿರುವಂತಹ ಮಸೀದಿಯದು. ಕೆಂಪುಕೋಟೆ ಬಳಿಯ ಪಾರ್ಕಿಂಗ್ ಜಾಗಕ್ಕೆ ಬರೋದಕ್ಕೂ ಮುನ್ನ ಮಸೀದಿ ಬಳಿಗೆ ತೆರಳಿರುತ್ತೆ ಕಾರು. ಅಲ್ಲಿ ಮಸೀದಿಯ ಒಳಗಡೆ ಆತ ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. 2 ದೃಶ್ಯ ಇದೆ, ಮಸೀದಿ ಮತ್ತು ಮಸೀದಿಯ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯ. ಸ್ಫೋಟಗೊಂಡಂತಹ i20 ಕಾರ್ನಲ್ಲಿದ್ದವ ವಿಧ್ವಂಸಕ ಕೃತ್ಯ ಎಸಗದಂತಹ ಈ ಶಂಕಿತ ಉಗ್ರ ಆ ಸ್ಫೋಟಕ್ಕೂ ಮುನ್ನ ಕಾರೇನ್ ಪಾರ್ಕ್ ಮಾಡಿರ್ತಾನೆ, ಅದಕ್ಕೂ ಮುನ್ನ ಎಲ್ಲಿದ್ದ ಅಂತ ನೋಡ್ತಾ ಹೋದ್ರೆ ಈ ಮಸೀದಿ ಬಳಿಯಲ್ಲಿ ದಾಳಿಗೂ ಮುನ್ನ ಈ ಮಸೀದಿ ಒಳಕ್ಕೂ ಹೋಗಿದ್ದ. 10 ನಿಮಿಷಗಳ ಕಾಲ ಮಸೀದಿಯಲ್ಲೇ ಇದ್ದ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ನವೆಂಬರ್ 10ಕ್ಕೆ ಸ್ಫೋಟ ಸಂಭವಿಸಿದಂತಹ ದಿನ ಮಧ್ಯಾಹ್ನ 2:30 ಈ ಮಸೀದಿಗೆ ಆತ ಹೋದದ್ದು. 10 ನಿಮಿಷ ಮಸೀದಿಯಲ್ಲಿದ್ದ. ಅದಾದ ಮೇಲೆ ಬಂದು ಕೆಂಪುಕೋಟೆ ಬಳಿಯ ಪಾರ್ಕಿಂಗ್ ಜಾಗಕ್ಕೆ ಬರ್ತಾನೆ, ಅಲ್ಲೇ ಪಾರ್ಕ್ ಮಾಡ್ಕೊಳ್ತಾನೆ, 3 ತಾಸಲ್ಲೇ ಕಾಯ್ತಾನೆ. ನಂತರ ಪೀಕ್ ಅವರ್ನಲ್ಲಿ ಆ ಸಿಗ್ನಲ್ ಬಳಿಯಲ್ಲಿ ಕಾರನ್ನ ಸ್ಫೋಟಗೊಳಿಸಿ 12 ಜನರ ಜೀವ ತೆಗೆದಿರೋದು. ಈ i20 ಕಾರು ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಹರಿಯಾಣದ ಅಲ್ ಫಲಾಹ್ ವಿವಿ ಸುದ್ದಿಗೋಷ್ಠಿ ನಡೆಸಲಿದ್ದು, ದೆಹಲಿ ಕಾರು ಸ್ಫೋಟ ಪ್ರಕರಣದಲ್ಲಿ ಇನ್ನು ಶಂಕಿತರು ಭಾಗಿಯಾಗಿದ್ದಾರೆ. ಅವರೆಲ್ಲ ಅಲ್ ಫಲಾಹ್ ವಿವಿಯ ವೈದ್ಯರು. ಈ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಸಮಜಾಯಿಷಿಯನ್ನು ಕೊಡೋದಕ್ಕೆ, ತನ್ನ ಸ್ಪಷ್ಟನೆ ನೀಡೋದಕ್ಕೆ ಅಲ್ ಫಲಾಹ್ ವಿವಿ ಮುಂದಾಗ್ತಾ ಇದೆ. ಹರಿಯಾಣದ ಫರೀದಾಬಾದ್ನಲ್ಲಿರುವಂಥದ್ದು ಅಲ್ ಫಲಾಹ್ ವಿಶ್ವವಿದ್ಯಾಲಯ. ಫರೀದಾಬಾದ್ನಲ್ಲೇ ಸ್ಫೋಟಕಗಳು ಪತ್ತೆಯಾಯಿತು. ಅದರ ಬೆನ್ನಲ್ಲೇ ಅಲ್ ಫಲಾಹ್ ವಿವಿಯ ಸೇರಿದಂತಹ ವೈದ್ಯರನ್ನ ಅರೆಸ್ಟ್ ಮಾಡಲಾಯಿತು. ಅಲ್ಲೇ ಸ್ಕೆಚ್ ಹಾಕಲಾಗಿತ್ತ ಅನ್ನುವಂತಹ ಗುಮಾನಿ ಇದೆ. ಸಾಕಷ್ಟು ವಸ್ತುಗಳು ಸಂಬಂಧಪಟ್ಟಂತಹ ದಾಖಲೆಗಳು ಅಲ್ಲಿ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇದರ ಬೆನ್ನಲ್ಲೇ ವಿವಿ ವಿರುದ್ಧ ಈಗ ಕಳಂಕ ಅಂಟಿರೋದ್ರಿಂದ ಈಗ ವಿವಿ ಸುದ್ದಿಗೋಷ್ಠಿ ನಡೆಸಿ ತನ್ನ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಈಗಾಗಲೇ ವಿವಿಯಲ್ಲಿ ಅಂಥದ್ದೇನು ನಡೆದಿಲ್ಲ, ವಿವಿಗೂ ಇದಕ್ಕೂ ಸಂಬಂಧ ಇಲ್ಲ ಎನ್ನುವಂತ ಹೇಳಿಕೆಯನ್ನು ಕೊಟ್ಟಿತ್ತು. ಈಗ ಸುದ್ದಿಗೋಷ್ಠಿ ನಡೆಸೋದಕ್ಕೆ ಮುಂದಾಗಿದೆ. ಜೊತೆಗೆ ಈ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈ ಡಾಕ್ಟರ್ ಉಮರ್ಗೆ ಸೇರಿದಂತಹ ಕೆಂಪು ಬಣ್ಣದ ಕಾರು ಪತ್ತೆಯಾಗಿದೆ. ಹರಿಯಾಣದ ಖಂಡುವಾಲಿ ಗ್ರಾಮದ ಬಳಿ ಕಾರು ಪತ್ತೆಯಾಗಿರೋದು. ವೈಟ್ i20 ಕಾರು ಸ್ಫೋಟ ಆಯಿತು. ಆದರೆ ಈತನಿಗೆ ಸೇರಿದಂತಹ ಮತ್ತೊಂದು ಕೆಂಪು ಕಲರ್ ಕಾರು DL10CK0458 ಈ ನಂಬರ್ನ ಕೆಂಪು ಬಣ್ಣದ ಕಾರ್ ಪತ್ತೆಯಾಗಿದೆ. ಇದೇ ಕಾರ್ನಲ್ಲೇ ಅಮೋನಿಯಂ ನೈಟ್ರೇಟ್ ಸಾಗಣೆಯಾಗಿತ್ತು. ಡಾಕ್ಟರ್ ಉಮರ್ ಹೆಸರಲ್ಲೇ ನೋಂದಣಿಯಾಗಿರುವಂತಹ ಕಾರಿದು. ಮಧ್ಯರಾತ್ರಿ ಕಾರು ಇದ್ದಂತಹ ಸ್ಥಳಕ್ಕೆ NSG FSL ತಂಡ ಭೇಟಿ ಕೊಟ್ಟಿದೆ. ಕೆಂಪು ಬಣ್ಣದ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಕಾರ್ ಅದು. ಫರೀದಾಬಾದ್ ಪೊಲೀಸರು ಈ ಕಾರನ್ನ ಸೀಸ್ ಮಾಡಿದ್ದಾರೆ. ಆ ಕಾರನ್ನ ನಿಲ್ಲಿಸಿ ಹೋಗಿದ್ದನ್ನ ಕೂಡ ಸ್ಥಳೀಯರು ಗಮನಿಸಿದ್ರು. 2 ದಿನ ಇಲ್ಲಿ ನಿಲ್ಲಿಸಿ ಹೋಗಿರ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೆಲವರು ಕೊಟ್ಟಿದ್ರಂತೆ. ಈಗ ಆ ಕಾರನ್ನ ಕೂಡ ಸೀಸ್ ಮಾಡಲಾಗಿದೆ. ಇದೇ ಕಾರ್ನಲ್ಲಿ ಸ್ಫೋಟಕಗಳನ್ನು ಸಾಗಣೆ ಮಾಡಲಾಯ್ತಾ. ಅಮೋನಿಯಂ ನೈಟ್ರೇಟ್ ಸಾಗಣೆಯಾಗಿರುವಂತಹ ಗುಮಾನಿ. ಕೆಂಪು ಬಣ್ಣದ ಕಾರ್ ಅದು. ಡಾಕ್ಟರ್ ಉಮರ್ ಹೆಸರಲ್ಲಿ ನೋಂದಣಿಯಾಗಿರುವಂತಹ ಕಾರ್. ವೈಟ್ ಕಾರ್ ಸ್ಫೋಟ ಆಯಿತು. ಅದರ ಜೊತೆಗೆ ಈ ಕಾರನ್ನು ಕೂಡ ಈತ ಬಳಕೆಯನ್ನು ಮಾಡ್ತಾ ಇದ್ದ ಅನ್ನೋದು ಪತ್ತೆಯಾಗಿದೆ. ಹರಿಯಾಣ ಖಂಡುವಾಲಿ ಗ್ರಾಮದ ಬಳಿ ಈ ಕಾರು ಪತ್ತೆಯಾಗಿರೋದು.
ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಅದರಲ್ಲೂ ಈಗ ಕಾರಿನ ವಿಚಾರಕ್ಕೆ ಬರೋದಾದ್ರೆ ಒಂದಲ್ಲ 2 ಕಾರ್ ಬಳಕೆಯಾಗ್ತಾ ಇತ್ತು ಅನ್ನೋದು ಗೊತ್ತಾಗಿದೆ. ಈವರೆಗೂ ತನಿಖೆಯಲ್ಲಿ ಪತ್ತೆಯಾದಂತಹ ಅಂಶಗಳ ಬಗ್ಗೆ ಹೈಲೈಟ್ಸ್ ಹೇಳೋದಾದ್ರೆ ಪ್ರತಿಮಾ, ಖಂಡಿತ ಈಗ ಸದ್ಯ ಏನು ಮೊದಲೇದಾಗಿ ಹೇಳ್ಬೇಕಾದ್ರೆ ಈಗ ಶಂಕಿತ ಉಗ್ರ ಉಮರ್ ಏನಿದೆ ಆತ ಕಾರಿನಲ್ಲಿರೋದು ಕೂಡ ಪತ್ತೆ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಮೊನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಬಂದಂತ ಏನು ದೆಹಲಿಯ ಕೆಂಪುಕೋಟೆ ಬಳಿ ಬಂದಂತ ಈತ ಅದಕ್ಕೂ ಮುನ್ನ ಏನು ಒಂದು ಮಸೀದಿ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿದ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಅಲ್ಲಿ ಏನು ಒಂದು ಮಸೀದಿಗೆ ಭೇಟಿ ನೀಡಿದ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಈತನೇ ಇರುವಂತದ್ದು ಕೂಡ ಈಗ DNA ಏನು ವರದಿಯಲ್ಲಿ ಗೊತ್ತಾಗ್ತಾ ಇದೆ. ಏನು ತನ್ನ ಉಮರ್ ಏನು ಆತನ ತಾಯಿಯನ್ನ ಕರೆಸಿ DNA ವರದಿಯನ್ನು ಕೂಡ ಕೊಡ್ಕೊಂಡಿದ್ರು. ಆದ್ರೆ ಈಗ ಆ ಒಂದು ವರದಿಯಲ್ಲಿ ಈಗ ಈತನೇ ಇರೋದನ್ನು ಕೂಡ ಗೊತ್ತಾಗ್ತಾ ಇರೋದು. ಮತ್ತೊಂದು ಕಡೆ 2 ಕಾರು ಕೂಡ ದೆಹಲಿಗೆ ಬಂದಿರುವಂತದ್ದು. ಅಂದ್ರೆ ಈ ಒಂದು ಬ್ಲಾಸ್ಟ್ ಮಾಡುವಂತ ಮುನ್ನ 2 ಕಾರುಗಳು ದೆಹಲಿಯಲ್ಲಿ ಓಡಾಡುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಇಕೋಸ್ಪೋರ್ಟ್ ಕಾರು ಕೂಡ ಇಲ್ಲಿಗೆ ಬಂದಿರೋದು ಕೂಡ ಪತ್ತೆಯಾಗಿದೆ. ಈಗ ಅದು ಫರೀದಾಬಾದ್ ಬಳಿ ಅಂದ್ರೆ ಅದರ ಒಂದು ಕಂಡವಾಲಿ ಒಂದು ಗ್ರಾಮದ ಬಳಿ ಕೂಡ ಪತ್ತೆಯಾಗಿರುವಂತದ್ದು. ಈಗಾಗಲೇ ಅದನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಅದರಲ್ಲಿ ಏನು ಓರ್ವ ಶಂಕಿತನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ವಿವಿಯಲ್ಲಿ ಸಾಕಷ್ಟು ವೈದ್ಯರು ಈ ವೃತ್ತಿಯಲ್ಲಿ ಭಾಗಿಯಾಗಿದ್ರು. ಅಂದ್ರೆ ಆ ವೃತ್ತಿಯಲ್ಲಿ ಇದ್ಕೊಂಡೇನೆ ಏನು ಒಂದು ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು ಅನ್ನೋ ಆರೋಪ ಕೂಡ ಕೇಳಿ ಬರ್ತಿತ್ತು. ಮತ್ತೆ ಈಗಾಗಲೇ ಅದು ಕೂಡ ಸ್ಪಷ್ಟ ಆಗಿರುವಂತದ್ದು. ಸದ್ಯ ಡಾಕ್ಟರ್ ಶಾಹೀನ್ ಇರ್ಬೋದು, ಮತ್ತೆ ಡಾಕ್ಟರ್ ಮುಜಾಬಿಲ್ಲಾ ಇರ್ಬೋದು, ಮತ್ತೆ ಇದ್ರ ಜೊತೆಗೆ ಶಾಹೀನ್ ಸಹೋದರ ಡಾಕ್ಟರ್ ಫರ್ವೀಜಾ ಇರ್ಬೋದು, ಎಲ್ಲರೂ ಕೂಡ ವೈದ್ಯರ ಕೆಲಸ ಮಾಡ್ಕೊಂಡೇನೆ ಈ ಒಂದು ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂತದ್ದು. ಇದು ದೆಹಲಿ ಇರ್ಬೋದು, ಲಕ್ನೋ ಆಗಿರ್ಬೋದು, ಮತ್ತೆ ಜಮ್ಮು ಕಾಶ್ಮೀರ ಇರ್ಬೋದು, ಮತ್ತೆ ಫರೀದಾಬಾದ್ ಇರ್ಬೋದು, ಈ 4 ಕಡೆ ಸೇರಿದಂತೆ ಸಾಕಷ್ಟು ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋ ಆರೋಪ ಕೂಡ ಇರುವಂತದ್ದು. ಮತ್ತೆ ಇದರಲ್ಲಿ ಸ್ಪಷ್ಟೀಕರಣ ಕೂಡ ನೀಡಿ ಬಂದಿರುವಂತದ್ದು. ಪ್ರಮುಖವಾಗಿ ಈಗ ಏನು ಒಂದು ಸ್ಫೋಟಗಳು ಸಿಕ್ಕಂತ ಬಳಿಕ ಕಾರ್ಯಾಚರಣೆ ಚುರುಕಾಗಿ ಅಧಿಕಾರಿಗಳು ರೈಡ್ ಮಾಡಿದಂತ ವೇಳೆ ಸಾಕಷ್ಟು ಒಂದು ಸ್ಫೋಟಗಳು ಪತ್ತೆಯಾದಂಥ ಸಂದರ್ಭದಲ್ಲಿ ಈ ಒಂದು ಪಾತ್ರದಲ್ಲಿ ಇರೋದು ಕೂಡ ಪತ್ತೆಯಾಗಿದೆ. ಸದ್ಯ ಎಲ್ಲ ದಿಟ್ಟಿನಲ್ಲಿ ಏನೋ ತನಿಖೆ ಸಾಗ್ತಾ ಇದೆ ಅಂತ ಹೇಳ್ಬೋದು. ಇವತ್ತು ಒಂದು ಸ್ಪಷ್ಟೀಕರಣ ನೀಡೋದಕ್ಕೂ ಕೂಡ ಸುದ್ದಿಗೋಷ್ಠಿ ಕರೆದಿರುವಂಥದ್ದು. ಪ್ರಮುಖವಾಗಿ ಇದರಲ್ಲಿ ಭಾಗಿಯಾಗಿಲ್ಲ, ಮತ್ತೆ ಈ ವೈದ್ಯರಿಗೂ ನಮಗೆ ಸಂಬಂಧ ಇಲ್ಲ, ಅವರು ವೈದ್ಯರಾಗಿ ನಾವು ನೋಡ್ತಾ ಇದ್ವಿ ಅನ್ನೋದು ಕೂಡ ಸ್ಪಷ್ಟೀಕರಣ ಈಗಾಗಲೇ ನೀಡಿದ್ರು. ಇವತ್ತು ಒಂದು ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ಒಂದು ಕಡೆ ಸುಮಾರು ವರ್ಷಗಳಿಂದ ವಿವಿಯಲ್ಲಿ ಕೆಲಸ ಮಾಡ್ತಾ, ವೃತ್ತಿಯಲ್ಲಿ ಏನು ವೈದ್ಯರಾಗಿ ಕೆಲಸ ಮಾಡ್ತಾ ಈ ಒಂದು ಚಟುವಟಿಕೆ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ ಅನ್ನೋ ಅನುಮಾನ ಕೂಡ ಕಾಡ್ತಾ ಇರುವಂಥದ್ದು. NIA ಮತ್ತಷ್ಟು ಒಂದು ತನಿಖೆಯನ್ನು ತೀವ್ರಗೊಳಿಸಿದೆ. ಸಾಕಷ್ಟು ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರುವಂಥದ್ದು. ಈಗ DNA ಕೂಡ ಪತ್ತೆಯಾಗಿರುವಂಥದ್ದು. ಮೊದಲೇದಾಗಿ ಆರಂಭದಲ್ಲಿ ಈತ ಇದ್ದವನೋ ಇಲ್ವ ಅನ್ನೋ ಅನುಮಾನ ಕೂಡ ಇತ್ತು. ಈತನ ಸಹಚರರು ಇಬ್ಬರು ಕೂಡ ಕಾರಲ್ಲಿ ಇದ್ದರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗ ಸದ್ಯ ಆ ಇಬ್ಬರ ಒಂದು ವರದಿ ಕೂಡ ಬರಬೇಕಾಗಿದೆ. ಸದ್ಯ ಈತನೇ ಬಂದು ಒಂದು ಕೆಂಪುಕೋಟೆ ಬಳಿ ಕಾರ್ ಬ್ಲಾಸ್ಟ್ ಮಾಡಿರುವಂಥದ್ದು ಈಗ ಸ್ಪಷ್ಟ ಆಗಿರುವಂಥದ್ದು. ಪ್ರತಿಮಾ, ಮಹೇಶ್, ಜೊತೆಗೆ ನಾವು ಮತ್ತೊಂದು ದೃಶ್ಯಗಳನ್ನ ಕೂಡ ಗಮನಿಸಿದ್ವಿ. ಆತ ಮಸೀದಿಯ ಒಳಕ್ಕೆ ಹೋಗಿರುವಂತಹ ಒಂದು ಚಿತ್ರಣ. ಅಂದ್ರೆ ಆ ಕಾರಿನ ಜಾಡ್ ಹಿಡಿದು ಹೊರಟಾಗ ಅದರ ಹಾದಿಯಲ್ಲಿ ಎಲ್ಲೆಲ್ಲಿ ಹೋಗಿದ್ದ, ಎಲ್ಲೆಲ್ಲಿ ನಿಂತಿದ್ದ, ಈಗ ಸಂಬಂಧಪಟ್ಟಂತೆ ಆ ದೃಶ್ಯಗಳು ಏನು ಲಭ್ಯ ಆಗಿದೆ. ಹಾಗಾಗಿ ಇನ್ನಷ್ಟು ತನಿಖೆ ತೀವ್ರ ಆಗತ್ತಾ? ಆ ಭಾಗದಲ್ಲೂ ಕೂಡ ಇನ್ಯಾರಾದ್ರೂ ಇನ್ವಾಲ್ವ್ ಇದ್ರಾ, ಅದ್ರ ಬಗ್ಗೆ ಕೂಡ ತನಿಖೆ ನಡೆಸಲಾಗತ್ತಾ ಅಂತ? ಪ್ರತಿಮಾ, ಈಗ ಈತ ಏನಿದ್ದಾನೆ ಡಾಕ್ಟರ್ ಉಮರ್ ಏನಿದ್ದಾರೆ ಹಲವಾರು ಮಸೀದಿಗಳಿಗೂ ಕೂಡ ಭೇಟಿ ನೀಡುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಈಗ ದೆಹಲಿಯ ಕೆಂಪುಕೋಟೆ ಪಕ್ಕದಲ್ಲಿರುವಂತಹ ಮಸೀದಿ ಒಂದೇ ಅಲ್ಲ, ಬೇರೆ ಬೇರೆ ಮಸೀದಿಗಳು ಕೂಡ ಭೇಟಿ ನೀಡಿದೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಆತ ಅಲ್ಲಿಗೆ ಯಾಕೆ ಹೋದ ಮತ್ತೆ ಯಾರನ್ನ ಸಂಪರ್ಕ ಮಾಡಿದೆ ಅನ್ನೋದು ಕೂಡ ಅಧಿಕಾರಿಗಳು ಜಾಡ್ ಹಿಡಿದಿದ್ದಾರೆ ಅಂತ ಹೇಳ್ಬೋದು. ಈಗ ತನಿಖೆ ಕೂಡ ಸಾಗ್ತಾ ಇರುವಂಥದ್ದು. ಬೇರೆ ಬೇರೆ ಅಂದ್ರೆ ಈ ದೆಹಲಿಯ ಪ್ರಮುಖ ಮಸೀದಿಗಳು ಕೂಡ ಭೇಟಿ ನೀಡಿ ಅಲ್ಲಿ ಒಂದು ಪರಿಶೀಲನೆ ನಡೆಸುವಂಥ ಕಾರ್ಯ ಕೂಡ ಈಗ ಆಗ್ತಾ ಇದೆ. ಪೊಲೀಸರು ಈಗಾಗಲೇ ಏನು ತಂಡಗಳು ಭೇಟಿ ನೀಡಿ ಅಲ್ಲಿ ಏನಾಗ್ತಾ ಇದೆ, ಯಾರ ಸಂಪರ್ಕ ಮಾಡಿದ್ದ, ಅಲ್ಲಿರುವಂಥ ಮೌಲ್ಯಗಳು ಏನಾದರೂ ಸಂಪರ್ಕ ಮಾಡಿದ್ನ, ಮತ್ತೆ ಈ ಉಗ್ರ ಚಟುವಟಿಕೆಯಲ್ಲಿ ಬೇರೆ ಯಾರಾದರೂ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಕೂಡ ಏನೊಂದು ಪರಿಶೀಲನೆ ತೊಡಗಿರುವಂಥದ್ದು. ಯಾಕಂದ್ರೆ ಕೃತ್ಯಕ್ಕೂ ಮುನ್ನ ಸಾಕಷ್ಟು ದಿನಗಳಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಿದ್ರು. ಯಾವಾಗ ಒಂದು ವಾರದ ಹಿಂದೆ ಒಂದು ಸ್ಫೋಟಕಗಳು ವಶಕ್ಕೆ ಪಡ್ಕೊಂಡು ಕೂಡಲೇ ಈತನು ಮತ್ತೆ ಈತನ ಸಹಚರರು ಏನು ಫೋನ್ ಸ್ವಿಚ್ ಆಫ್ ಮಾಡಿ ಅಡಗಿಕೊಂಡಿದ್ರು. ಮತ್ತೆ ಕಾರ್ ಕೂಡ ಏನು ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲಿ ಪಾರ್ಕಿಂಗ್ನಲ್ಲಿ ನಿಲ್ಲಿಸಲಾಗಿತ್ತು. ಈ ಎಲ್ಲ ದೃಷ್ಟಿ ನೋಡೋದಾದ್ರೆ ಯೂನಿವರ್ಸಿಟಿಯಲ್ಲಿ ಇದ್ಕೊಂಡೇನೆ ಇಷ್ಟೆಲ್ಲ ಕೃತ್ಯ ನಡೆಸಿದ್ರು ಏನು ಅನುಮಾನ ಕೂಡ ಸ್ಪಷ್ಟ ಆಗ್ತಾ ಇರುವಂಥದ್ದು. ಸದ್ಯ ಮಸೀದಿಗಳು ಕೂಡ ಭೇಟಿ ನೀಡಲಾಗ್ತಿದೆ. ಅಲ್ಲಿರುವಂಥ ಮೌಲ್ಯಗಳನ್ನ ಏನು ಪರಿಶೀಲನೆಗೂ ಕೂಡ ಮಾಡಲಾಗ್ತದೆ. ಮತ್ತೆ NIA ಅಧಿಕಾರಿಗಳು ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಮಹೇಶ್ ತಮ್ಮ ಮಾಹಿತಿಗೆ.